ಈ ಒಂದು ಇಂಡಿಪೆಂಡೆನ್ಸ್ ಡೇ ರೈಡ್ ಅಲ್ಲಿ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಕೂಡ ಅಚೀವ್ ಮಾಡಿದ್ರೆ ನಂಬ್ತೀರಾ? ಅದೆಷ್ಟೋ ಬೈಕಿಂಗ್ ಕ್ಲಬ್ ಬರೀ ಬ್ರೇಕ್ಫಾಸ್ಟ್ ರೈಡು ಅಥವಾ ಡೆಸ್ಟಿನೇಷನ್ ರೈಡ್ ಅಂತ ಹೇಳಿ ಹೋಗೋದು ನೋಡಿದೀರಾ. ಬಟ್ ಇಲ್ಲಿ ಒಂದು ಬೈಕಿಂಗ್ ಕ್ಲಬ್ ಶಿ ಫಾರ್ ಸೊಸೈಟಿ ಅಂತ ಸುಮಾರು 5 ವರ್ಷದಿಂದ ಸತತವಾಗಿ ಕರ್ನಾಟಕದ ಪ್ರತಿಯೊಂದು ಡಿಸ್ಟಿಕ್ ಅಲ್ಲೂ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ಸ್ ನ ಈ ಒಂದು ಬೈಕಿಂಗ್ ಕ್ಲಬ್ ಓಪನ್ ಮಾಡಿದ್ದಾರೆ. ಸೊ ಹಾಗೂ ಇವತ್ತು ಏನ್ ಸ್ಪೆಷಲ್ ಅಂತ ಕೇಳಿದ್ರೆ ಇಂಡಿಪೆಂಡೆನ್ಸ್ ಡೇ ದಿನಾನೇ 50ನೇ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ ನ ಕೂಡ ಇನಾಗ್ರೇಷನ್ ಮಾಡಿದ್ದಲ್ದಲ್ಲೇ ಇವತ್ತಿಗೆ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಅಲ್ಲೂ ಕೂಡ ಒಂದು ಹೆಜ್ಜೆ ಇಟ್ಟಿದ್ದಾರೆ. ಸೊ ನಾನು ಕೂಡ ಈ ಒಂದು ರೈಡಿಗೆ ಹೋಗಿದ್ದೆ. ಸುಮಾರು 150ಕ್ಕಿಂತ ಹೆಚ್ಚು ರೈಡರ್ಸ್ ಕೂಡ ಬಂದಿದ್ರು. ನಮ್ಮ ರೈಡ್ ಸ್ಟಾರ್ಟ್ ಆಗಿದ್ದು ಕಾವೇರಿ ಹಾಸ್ಪಿಟಲ್ ಇಂದ. ಸೊ ಅಲ್ಲಿಂದ ಸೀದಾ ನಾವು ಹೋಗಿದ್ದೆ HASB ಎಜುಕೇಶನ್ ಸೊಸೈಟಿ ಕೋನೇನ ಅಗ್ರಹಾರ ಬೆಂಗಳೂರು. ನನ್ನ ಲೈಫ್ ಅಲ್ಲಂತೂ ಇದು ಒನ್ ಆಫ್ ದ ಮೋಸ್ಟ್ ಮೆಮೊರಬಲ್ ರೈಡ್. ಯಾಕಂದ್ರೆ ಇಷ್ಟು ಜನ ಮಕ್ಕಳನ್ನ ಒಂದೇ ಜಾಗದಲ್ಲಿ ಎಷ್ಟು ಹ್ಯಾಪಿಯಾಗಿ ನೋಡಿ ನನಗಂತೂ ಗೂಸ್ ಬಮ್ ಮೂಮೆಂಟ್ ಅಂತಾನೆ ಹೇಳ್ಬೋದು. ಇನ್ನೊಂದೇನಂತಂದ್ರೆ ಇಲ್ಲಿ ಸುಮಾರು ಮಕ್ಕಳು ಕೂಡ ಇನ್ಸ್ಪೈರ್ ಆದ್ರು, ಬೈಕರ್ಸ್ ಆಗ್ತೀವಿ ಅಂತ ಅವ್ರ ಆಸೆನೂ ಪಟ್ರು. ಬಟ್ ಅದ್ರಲ್ಲಿ ಒಬ್ಬ ಬೈಕರ್ ಒಂದು ಮಾತು ಹೇಳ್ತಾನೆ, ಕೇಳಿಸ್ಕೊಳ್ಳಿ. ಬೈಕ್ ಯಾವ ಬೈಕ್ ಬೇಕು ನಿಂಗೆ? ಯಾವ ಬೈಕ್ ಬೇಕು? ವೆರಿ ಬಿಗ್ ಥ್ಯಾಂಕ್ಸ್ ಟು ಶಿ ಫಾರ್ ಸೊಸೈಟಿ. ಯಾಕಂದ್ರೆ ಇವರು ಒಂದು ಕ್ಲಬ್ ಅಲ್ಲಿ ಆರ್ಗನೈಸ್ ಮಾಡಿರೋಂಥ ರೈಡ್ ಇವತ್ತಿದೆಯಲ್ಲ, ದಿಸ್ ವಾಸ್ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಅಂಡ್ ಕಂಗ್ರಾಚುಲೇಷನ್ಸ್ ಫಾರ್ ದ ಏಷ್ಯಾ ಬುಕ್ ಆಫ್ ರೆಕಾರ್ಡ್. ಯಾಕಂದ್ರೆ ಏಷ್ಯಾದಲ್ಲೇ ದಿಸ್ ಇಸ್ ದ ಓನ್ಲಿ ಕ್ಲಬ್ ವಿಚ್ ಹಸ್ ಡನ್ ದಿಸ್ ಬಿಗ್ ಅಚೀವ್ಮೆಂಟ್.